ಸ್ನೇಹಿತರೆ, ಇವತ್ತು ಗೋವಾಕ್ಕೆ ಹೊಂಟೇವೆ ಬಾಡಿಗೆ. ಅಲ್ಲಿ ಸ್ವಲ್ಪ ಏನೇನೈತೆ ಅಂತ ತೋರಿಸ್ತೀನಿ. ಇದು ನೋಡ್ರಿ, ನಮ್ಮ ಧಾರವಾಡದಿಂದ ರಾಮನಗರ ಮೇಲೆ ಹೋಗೋದು ರೋಡು ಫುಲ್ ಕೆಟ್ಬಿಟ್ಟತ್ರಿ. ಅಲ್ಲಿ ನಮ್ಮ ಕಾರ್ಗಡೆ ಹೋಗೋಕೆ ಬರೋಂಗಿಲ್ಲ, ಆ ಥರ ಐತಿ. ನಾವಿಲ್ಲಿ ಸ್ವಲ್ಪ ಕಾರ್ ಹೊಡ್ಕೊಂತಿದ್ದು ನೋಡ್ರಿ, ನಮ್ಗೆ ಹೆಂಗೆ ಆಗ್ತೈತೆ ಅಂತ ನಮ್ಮ ಕ್ರೂಸರ್ ಅವ್ರು ಇನ್ನೊಬ್ರು ಹೊಡ್ಕೊಂಡು ನಾನು ಹೊಡಿತೀನಿ ಅಂತಂದ್ರೆ ನಾನು ಅವ್ರ ಕೈಯಾಗ ಕೊಟ್ಟೆ, ಇವ್ರು ಕಾರ್ ಹೊಡ್ಕೊಂತೆ. ಇಲ್ಲಿಂದ ಇವಾಗ ಮುಂದ್ಗಡೆ ಹೊಂಟು ಇವಾಗ ನಮ್ಮ ಕರ್ನಾಟಕ ಬೌಡ್ರ್ ಅಂತ ಅಂದ್ರೆ ಇನ್ನೂ ಪೂರ ಬೌಡ್ರ್ ಇಲ್ಲ. ಇಲ್ಲೇ ಚೆಕ್ಕಿಂಗ್ ನಡೀತಿರ್ತೈತೆ. ಅವ್ರು ಏನೋ ಅಂತಂದ್ರೆ ಚೆಕ್ ಮಾಡಿದೆ. ಇವ್ರು ಹೊಸದಾಗಿ ಮಾಡ್ಯಾರ ನೋಡ್ರಿಪ್ಪ, ಅದು ಅರಣ್ಯ ಇಲಾಖೆ ಅದಾರಂತ. ಅಲ್ಲಿ ₹20 ಎಂಟ್ರೆನ್ಸ್ ಫೀಸ್ ಅವ್ರು ತೊಗೊಂಡ್ರು, ಅರಣ್ಯ ಇಲಾಖೆದ್ದು ಅಂತೇಳಿ. ಇಲ್ಲಿ ಎಲ್ಲ ಗಾಡಿ ಚೆಕ್ಕಿಂಗ್ ರೀ ನಮ್ಮ ಕರ್ನಾಟಕ ಬೌಡ್ರ್. ಇದಕ್ಕಿಂತ ಮುಂಚೆ ಇನ್ನೂ ದೂರ ಐತಿ ಬೌಡ್ರ್. ಆದ್ರೆ ಇಲ್ಲಿ ಒಂದು ಏನು ರೀ ಅಂತ ಸೇರಿ ತಂಬರ್ತಾರೆ, ಏನೋ ಒಂದು ಇಲ್ಲಿ ಈಗೆಲ್ಲ ಆ್ಯಕ್ಟಿವಿಸ್ ನಡಿತಾವಲ್ಲ, ಆ ಕಾರಣಕ್ಕೆ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಮತ್ತು ಮುಂದ್ಗಡೆ ಹೋಗೋಣ. ಇವಾಗ ಇಲ್ಲೇ ಗೋವಾ ಎಂಟ್ರಿ ಆಗೋದು ನಮ್ಮ ಕರ್ನಾಟಕ ಗಾಡಿ ಎಲ್ಲ ಕರೆಕ್ಟ್ ಐತಿ. ಆದರೂ ಇವ್ರು ಏನು ಮಾಡ್ಬಿಡ್ತಾರೆ, ನೀವು ಕೂಲಿಂಗ್ ಹಾಕಿದ್ರೆ ಅವ್ರಿಗೆ 1,500 ರೀ. ಗೋವಾ ಯಾವುದೋ ಒಂದು ಗಾಡಿ ಬಂದ್ರು ಸ್ಟಾಪ್ ಮಾಡ್ತಾರೆ. ಆದ್ರೆ ಗೋವಾದ ಗಾಡಿ ಎಲ್ಲ 99% ಬರೀ ಕರ್ನಾಟಕ ಗಾಡಿ. ಕರ್ನಾಟಕ ಗಾಡಿ ಹಿಡಿದ್ರೆ 1,000 ಫೈನ್ ಹಾಕ್ತಾರೆ. ಅರ್ಧ ಅವ್ರು ಹಿಡ್ಕೋತಾರೋ, ಅರ್ಧ ಅವ್ರು ಗೌರ್ಮೆಂಟಿಗೆ ಕೊಡ್ತಾರೋ. ಏನು ಮಾಡೋಕ್ಕೆ ಯಾವಾಗ ಹೆಚ್ಚಿನ ಫೈನ್ ಅಂತಂದ್ರೆ ನಾವು ಕೊಟ್ಟಿರ್ತೇವೆ. ಆದರೂ ನಮ್ಗೆ ಏನು ಮಾಡ್ತಾರೆ, 50% ತಾವು ಇಟ್ಕೊಂಡಿರ್ತಾರೆ ರೀ. ಅಲ್ಲೇ ಫೈನ್ ಕಟ್ಟಿ ನಾವು ಇವಾಗ ಗೋವಾ ಒಳಗೆ ಪೂರ ಎಂಟ್ರಿ ಬಂದವ್ರಿ. ಇದು ಬಂದ್ಬಿಟ್ಟು ಪಣಜಿ ಹತ್ರ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜ್ ಮೇಲೆ ಹೊಂಟವ್ರಿ. ಇವಾಗ ಪಾಲ್ಟಿನ ನಾವು ಅವ್ರನ್ನ ಇಲ್ಲಿ ಒಳಗಡೆ ಬಿಟ್ಟು ಅಂದ್ರೆ ಅವರು ಇದು ಒಳಗೆ ಸಮುದ್ರಕ್ಕೆ ಹೋಗ್ತಾರೆ. ನಾವು ಫಸ್ಟ್ ಪಾರ್ಕಿಂಗ್ ಮಾಡ್ಕೊಂಡು ಇವಾಗ ನಾವು ಹೊಂಟವ್ರಿ. ಅವ್ರು ಆಲ್ಮೋಸ್ಟ್ ನಮ್ಗಿಂತ ಮುಂಚೆನೇ ಹೋಗ್ಯಾರು. ನಾವು ಸ್ವಲ್ಪ ಗಾಡಿ ಕಡೆ ಹುಷಾರಿಂದ ಇರ್ಬೇಕಲ್ರಿ, ಅದನ್ನು ನೋಡ್ಕೊಂಡು ಆಮೇಲೆ ನಾವು ಒಳಗಡೆ ಹೊಂಟೀವಿ. ಇದು ಬಂದ್ಬಿಟ್ಟು ನಾವು ಒಳಗೆ ಎಂಟ್ರೆನ್ಸ್ಗೆ ನಂತರ ಗೋಲ್ಡನ್ ಮ್ಯಾನ್ ಅಂತ ಯಾವ ಥರ ಸ್ಟ್ಯಾಚು ನಿಂತಂಗೆ ಆಗೈತೆ ನೋಡಿರಿ. ಒಂದು ಸ್ವಲ್ಪ ಅಳ್ಳಾಡ್ತಾ ಇಲ್ಲ. ಅವ್ರದ್ದು ಏನು ನೋಡತ್ತಾರ ಬೀಚ್ ಕಡೆ ಹೊಂಟೀವಿ. ಪಾರ್ಟಿ ಇನ್ನೂ ಬರೋದು ಒಂದು 10 ನಿಮಿಷ ಗಾಡಿ ಬಂದ್ರೆ ನೋಡೋಣ. ಕ್ರೌಡ್ ಫುಲ್ ಕಡಿಮೆ ಐತ್ರಿ ಇವಾಗ. ಜನಸಂಖ್ಯೆ ಭಾಳ ಅಂದ್ರೆ ಭಾಳ ಕಡಿಮೆ ಅದಾರು. ನಮ್ಮ ಫ್ರೆಂಡ್ ಇಲ್ಲಿ ಅಂತಂದ್ರೆ ನಮ್ಗೆ ಫೋನ್ಯಾಗ ಮಾತಾಡತ್ತಾನು. ಅವನೇನೋ ಡ್ರಾಪ್ ಬಂದಿದ್ದಂತ ನಂಗೆ ಗಾಡಿ ನೋಡಿ ಫೋನ್ ಹಚ್ಚದ, ನಾ ಹಿಂಗೆ ಹೊಂಟಾನಂತ ಹೇಳಿ ಅವನು ಬಂದು ಹಂಗೆ ಸ್ವಲ್ಪ ಸುತ್ತಾಡಿ ಹೋದ್ರೆ ಆತಂತ ಒಳಗಡೆ ಬಂದ ಬೀಚ್ ಒಳಗೆ. ನೋಡ್ರಿ ಯಾವ ಥರ ಐತಂತೆ ಐತಲ್ಲ. ಜನ ಇದ್ದಿದ್ರೆ ಇವಾಗ ಇಲ್ಲಿ ಎಷ್ಟು ಅಡ್ಡಾಡೋಕೆ ಆಗ್ತಿರ್ಕಿಲ್ಲ. ಎಲ್ಲ ರೆಸ್ಟ್ ಹೋಗ್ತಾರೆ ಜನ. ಎಲ್ಲ ಕೊಡಿ ಹಾಕಿ ಆರಾಮ್ ಬಿಸಿಲು ಬರ್ಲ ಅನ್ಕೊಂಡು ಹೋಗ್ತಾರೆ ಅವರು. ಫುಲ್ ಎತ್ತಿದ್ರಿ. ಇವಾಗ ಸೀಸನ್ ಡೌನ್ ಐತಿಲ್ಲ, ಇವಾಗ ದೀಪಾವಳಿ ಮುಂದೆ ಐತಿಲ್ಲ, ಆ ಕಾರಣಕ್ಕೆ ಜನಸಂಖ್ಯೆ ಕಡಿಮೆ ಐತಿಲ್ಲ ಅಂತ ಫುಲ್ ಜನಸಂಖ್ಯೆ. ಕ್ರೌಡ್ ಮಾತ್ರ ಭಾಳ ಅಂದ್ರೆ ಭಾಳ. ಇದೆಲ್ಲ ಸಮುದ್ರ ದಂಡಿಗೆ ಫುಲ್ ಈ ಸೈಡ್ ಬಂಕ ಸಿಲ್ಕೊಂತ ರೆಸ್ಟ್ ತೊಗೊತಾಯಿರ್ತಾರು. ರೆಸ್ಟ್ ಅನ್ನೋಕೇನ್ರಿ ಅಂತಂದ್ರೆ ಇದು ಎಲ್ಲ ಹೋಟೆಲಿಂದ್ರಿ. ಇಲ್ಲಿ ಎಲ್ಲ ಅಮೌಂಟ್ ಕೊಟ್ಟು ಕುಂದಿರ್ಬೇಕು. ಮಸಾಜ್ ಮಾಡೋರು ಬರ್ತಾರೆ, ಅವ್ರಿಗೆ ಅಮೌಂಟ್ ಕೊಡಬೇಕು. ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಸೇರಿ ಕೊಡ್ಕೊಂತ ಚೆಕ್ ಮಾಡ್ಯಾರೋ, ದೊಡ್ಡವ್ರು ಮಾಡ್ಯಾರೋ ಏನಾದ್ರು ಗೊತ್ತಿಲ್ಲ. ನಾನು ಯಾವ ಥರ ಮಾಡ್ಯಾರ ಈಶ್ವರ್ಲಿಂಗ ಮಾಡ್ಯಾರ. ಈಶ್ವರ್ಲಿಂಗ ನಾನು ಮೊದಲೇ ಅಂದಂಗೆ ಬೀಚ್ ದಂಡಿಗೆ ಆಲ್ಮೋಸ್ಟ್ ಇವಾಗ ಇವರೆಲ್ಲ ಈ ಹೋಟೆಲ್ನಲ್ಲಿ ಕೆಲಸ ಮಾಡೋರು ಅದಾರ ಇಲ್ಲಿ. ಇವಾಗ ಪೂರ ಡಲ್ ಐತ್ರಿ. ಯಾಕಂತಂದರೆ ದೀಪಾವಳಿಗಿಂತ ಮುಂಚೆ ಬಂದವಲ್ಲ, ಅದಕ್ಕೆ ಡಲ್ ಐತಿ. ಇಲ್ಲಿ ನೋಡಿರಿ ನಾಯಿ ಫುಲ್ ಇವಾಗ ಇಲ್ಲಿ ನಮ್ಗೆ ಕಪ್ ಕಾಣುತ್ತೆ, ಆದರೆ ಬಿಸಿಲು ಐತಲ್ಲ, ಅದು ತಂಪಿಗೆ ಬಂದು ಕುಂತ್ರಿ ನೀರು ಒಳಗೆ. ಇದು ಬಂದುಬಿಟ್ಟೆಲ್ಲ ಪೂರ ಖಾಲಿ ಐತ್ರಿ. ಪೂರ ಖಾಲಿ ಅಂದ್ರೆ ಖಾಲಿ ಜನಸಂಖ್ಯೆ. ಬೀಚ್ ಒಳಗಿಂದ ಹೊರಗೆ ಬಂದೀವಿ. ಹೊಟ್ಟೆ ಸಿತ್ತಲ್ಲ, ಇಲ್ಲೇ ಏನು ಸಿಗೋಂಗಿಲ್ಲ, ಆ ಕಾರಣಕ್ಕೆ ಇಲ್ಲಿ ಅಂಟಿ ಕಡೆ ಬಂದೀವಿ. ನಾವು ರೆಗ್ಯುಲರ್ ಇಲ್ಲೇ ಬರ್ತಿರ್ತೀವಿ. ನಮಗೆ 2 ಆಮ್ಲೆಟ್ ಹಾಕಿ ಬಂದು ಕೊಡ್ರಿ ಅಂತಂದೀವಿ ರೀ. ಎಲ್ಲ ರೆಡಿ ಮಾಡಿ ಕೊಟ್ಟರು. ಅದು ಸಿಂಗಲ್ ಆಮ್ಲೆಟು, 2 ಬನ್ನು ಎಲ್ಲ ಸೇರಿ ಒಂದೊಂದಕ್ಕೆ
ಕರೆಕ್ಟ್ ₹100 ಐತ್ರಿ. ಎಲ್ಲ ಸೇರಿ ₹220 ಬಿಲ್. ಮಂಜು ಅವರು ಫಾಸ್ಟ್ ಏನಾಗತ್ತಾರ ನೋಡ್ರಿ. ಬನ್ನು ಎಕ್ಸ್ಪೀರಿಯನ್ಸ್ ಚಲೋ ಐತಲ್ಲ. ಹೊರಗಡೆ ಹೋಗಿ ಬಂದೀವಿ. ಇವಾಗ ಹೊರಗಡೆ ಇಲ್ಲಿ ಅದು ಬೀಚಿಗೆ ಹೋಗೋ ರೋಡ್ ಕಡೆ ಆಜು ಬಾಜು ಅಂಗಡಿ ಅದಾವ. ಸ್ವಲ್ಪ ಬಂದು ನಮ್ಮ ಧಾರವಾಡದಿಂದಂತೆ 170 ಕಿಲೋಮೀಟರ್ ಆಗ್ತದೆ. ಸ್ವಲ್ಪ ಐತಿ ತೋರಿಸ್ಕೋ ಅಂತ ನಮ್ಮ ಗಾಡಿ ಐತೆ. ಇಲ್ಲಿಂದ ನಾವು ನಮ್ಮ ಕರ್ನಾಟಕಕ್ಕೆ ರಿಟರ್ನ್ ಆಗ್ತೇವೆ. ಬನ್ರಿ ಹೋಗೋಣ. ಇದು ಬಂದುಬಿಟ್ಟು ಪಾರ್ಕಿಂಗ್ ಬಾಜುನೇ ಇರ್ತೈತೆ ರೀ. ಇವು ಗೋವಾ ಬಸ್ಗಳು ಇಲ್ಲಿ ಲೋಕಲ್ ಅಡ್ಡಾಡ್ತಾವಲ್ಲ ಅವ್ರಿ. ಇವಾಗ ಇಲ್ಲಿಂದ ನಡ್ಕೋ ಅಂತ ನಾವು ನಮ್ಮ ಗಾಡಿ ಕಡೆ ಹೊಂಟವಿ. ಇವಾಗ ಇಲ್ಲಿಂದ ಈಗ ಎಲ್ಲ ಫುಲ್ ಖಾಲಿ ಐತ್ರಿ ಪಾರ್ಕಿಂಗ್. ಯಾಕಂತಂದ್ರೆ ಸೀಸನಲ್ ಅಲ್ಲ ಇದು. ಆ ಕಾರಣಕ್ಕೆ ಪೂರ ಖಾಲಿ ಐತಿಲ್ಲ ಅಂತಂದ್ರೆ ಇಲ್ಲಿ ಗಾಡಿ ಹಚ್ಚಕ್ಕೆ ಜಾಗ ಹತ್ತಿರ್ಕಿಲ್ರಿ. ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಕಳಿಸ್ತಿದ್ರು. ಇಲ್ಲಿ ಅವರ್ಸ್ ಮ್ಯಾಗ ರೀ ಸ್ಟಾರ್ಟಿಂಗ್ ಬಂದು ಹಚ್ಚಿದೀವಿ ಅಂದ್ರೆ ಒಂದು ₹120. ಅದು ಎಷ್ಟು 4 ಅವರ್ ಮುಗಿದ ಆದ ಮೇಲೆ ಅಂತಂದ್ರೆ ಡಬಲ್ ರೇಟ್ ತೊಗೊತ ಹೋಗ್ತಾರೆ ಇಲ್ಲಿ. ಆ ಥರ ಬರೀ ಹೋಗೋಣ. ಕಡೆ ಅಂದ್ರೆ ಗೋಡಂಬಿ ಬೀಜ ಜಾಸ್ತಿ ಐತ್ರಿ. ಅದರ ಜೊತೆ ನೋಡ್ರಿ ಡ್ರಿಂಕ್ಸ್ ಅಂತ ಇಲ್ಲಿ ಜೀವನಾನ ಇಲ್ಲ. ಎಲ್ಲವನ್ನು ಮುಗಿಸ್ಕೊಂಡು ನಾವು ನಮ್ಮ ಕರ್ನಾಟಕ ರಿಟರ್ನ್ ಬರತ್ತವ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.